ತಾಮ ಇದ್ದಾಗ ತಾಮ ಅಂತ ಇದೆಯಲ್ಲ ಅಪ್ಪ ನೋಡ್ರಿ ನಮ್ಮ ತುಳಸಿ ಕಟ್ಟೆಗೆ ಒಂದು ಜೋರಾದ ಚಪ್ಪಾಳೆ. ಸೂಪರ್ ತುಳಸಿ ಕಟ್ಟೆ. ನಿನ್ನ ಹೆಸರು? ಅಮಿತ್. ಹಂಗೆ ಎದ್ಗಿದ್ಕೊಂಡು ಸುಮ್ಮನೆ ಅಣ್ಣ. ಅಮಿತ್ಗೆ ಒಳ್ಳೆ ಚಪ್ಪಾಳೆ. ತೂರಂತದ್ದಿ ತುಜೆ ತಾಯ್ತಲ್ವಾ? ಒಂದು ಇಲ್ಲಿ ಸಿಕ್ಸು. ಅಲ್ಲೆಲ್ಲ ಸಿಕ್ಸು ಅಲ್ಲಿ ಸಾಕಾದ ಮಾಡ್ದೆ ಮಾತ್ರ ಅದ್ಭುತವಾಗಿತ್ತು. ಈಗ ಬೇರೆ ಸೀನ್ ಕೊಡ್ತೀನಿ ಮಾಡ್ತೀಯಾ? ಒಬ್ಬ ಹೀರೋ ಇರ್ತಾನೆ, ಅವನಿಗೆ ಐ ಲವ್ ಯು ಅಂತ ಹೇಳ್ಬೇಕು ಅಷ್ಟೇ. ಓಡ್ ಬಂದು ಹೇಳ್ಬೇಕು. ಹೇಳು. ಹೀರೋಗೆ ಓ ಹೀರೋ ಬೇಕೀಗ. ಹೀರೋ ಎಲ್ಲಿ ಕರ್ಕ ಬರ್ತೀನಿ ತಡಿ ನಮ್ಮ ಅಣ್ಣನ. ಬಣ್ಣ ಇಲ್ಲ ಒಂದು ನಿಮಿಷ. ಬರೋಣ. ಇವರೇ ಹೀರೋ. ಓಡ್ ಬಂದ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೇಕು. ಆಕ್ಟಿಂಗು ಸರ್. ಈಗ ಅವ್ರು ಓಡ್ ಬಂದ್ಬಿಟ್ಟು ಐ ಲವ್ ಯು ಅಂತ ಹೇಳ್ತಾರೆ ಅಣ್ಣ. ಆಕ್ಟಿಂಗ್ ಅಣ್ಣ. ಏನು ಯೋಚನೆ ಮಾಡಿ. ನನಗೆ ಅಲ್ಲ ಆಗಲ್ಲ ಅಂತ ಇವರೇ ರಿಜೆಕ್ಟ್ ಮಾಡ್ಬಿಟ್ರೆ ನಾನು ಹೆಂಗ್ರಿ ಮದುವೆ ನೋಡ. ಸರಿ ಸರ್ ಇಲ್ಲಿ ನಿಂತಿರ್ತೀರಾ? ಐ ಲವ್ ಯು ಅಂತ ಹೇಳ್ಬೇಕು. ಓಕೆ. ಅವಳು ಹಿಂಗೆ ಓಡ್ ಬರ್ತಾಳೆ, ಐ ಲವ್ ಯು ಅಂತ ಹೇಳ್ಕೊಂಡು ಹಿಂಗೆ ತಿರುಗ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೇಕು. ಓಕೆ. ರೆಡಿ? ಆಕ್ಟಿಂಗು. ಸರ್ ನಿಮ್ಮ ಹೆಸರು? ಪ್ರಕಾಶ್. ಏನ ಕರೆಕ್ಟಾಗಿ ಮಾತಾಡೋ ಮದುವೆ ಪ್ರಕಾಶ್ ಅಲ್ಲ, ಪ್ರಕಾಶ್. ಹೆಸರು ಕಡ್ದವ್ರ ಕೂತಿದ್ರು ಬೂಟ್ ಬೂಟಲ್ಲಿ ಹಾಕ್ಬಿಡೋರು. ಸರಿ ತಿರುಗ್ಬಿಟ್ಟು ಪ್ರಕಾಶ್ ಅಂತ ಓಡ್ ಬಂತು. ನಾನೇ ಕೇಳಿದೆ ಪ್ರಕಾಶ್ ಅಂತ ಓಡ್ ಬಂದು ಎಲ್ಲ ಹೇಳು. ಓಕೆ. ರೆಡಿ? ರೋಲಿಂಗ್ ಆಕ್ಷನ್. ಆಗಲ್ಲ, ನಾನು ಮಾಡಲ್ಲ ಜಗಣ. ಚಿನ್ನ ಅಂತೆ ಅವಳು. ಬಾರೋ ಇಲ್ಲಿಟ್ಟು ಹೊಡೆದ್ಬಿಡು ಅಂತ. ಎಷ್ಟು ಹೊಟ್ಟೆ ಉರಿಸ್ತಿರ್ಲಿ. ಚೆನ್ನಾಗಿತ್ತಣ್ಣ. ಆ ಚಿನ್ನ ಬಹಳ ಚೆನ್ನಾಗಿತ್ತು. ಓಕೆ. ಏನ್ ತಿಗ್ಬೇಕಾ? ಓ ತಿರುಗ್ತಾ ಇಲ್ಲ. ಓಕೆ ಈಗ ತಿರುಗ್ತಾರೆ. ಈಗ ಆ ಕಡೆ ಅವ್ರ ಹೆಂಡತಿ ಕೂತಿದ್ದಾರೆ, ಇಲ್ಲಿ ನೋಡಿದ್ರೆ ಉಗಿದ್ ಬಿಡ್ತಾರೆ ಅಂತ ಹಿಂಗೆ ಹೇಳ್ತಾವ್ರೆ. ನಿಮ್ಗೆ ಯಜಮಾನ್ರು ಇದ್ರು ಏನಿಲ್ಲ ಹೇಳ್ಬಿಡ್ತೀರಿ ನೀವು. ನಿಮ್ ಬಾಯಿ ಮಣ್ಣ ಕುಡ್ಕೊಂತಾಳೆ. ರೆಡಿ? ರೋಲಿಂಗ್. ಏನ್ ಹೇಳೋರ ಹೆಸರು? ಇವಳು ರೆಡಿ? ರೋಲಿಂಗ್. ಸ್ಟೈಲ್ ಆಗಿ ಹಿಂಗ್ ತಿರುಗಿ ಹೇಳ್ಬೇಕಣ್ಣ. ಪ್ರಕಾಶನ. ರೆಡಿ? ರೋಲಿಂಗ್ ಆಕ್ಷನ್. ಬಂಗಾರು. ಏನ್ ತಿನ್ನು? ಮಣ್ಣು ತಿಂತ ಇದೀನಿ ನಾನು. ತಿಂತೀನಿ ಮಣ್ಣು ತಿಂತೀನಿ. ತಿನ್ನು ತಂದ್ರು. ಆಮೇಲೆ ಈಗ ತಂದಾಡು ಅಂತ. ಯಾರು ಬಂದಾರು? ತಂದಾಡು. ನೀನ್ ತಂದಾರು ನನ್ ಬಂದಾರು ಸಿಗಾಕಬೇಕಂತ. ಓಕೆ ರೆಡಿ? ಈಗ ಸ್ಲೋ ಮೋಷನ್ ಅಲ್ಲಿ ನೋಡುವ ಐ ಲವ್ ಯು ಅಂತ ಹೇಳ್ತಾರೆ. ರೆಡಿ? ರೆಡಿ ಆಕ್ಷನ್. ಏನ್ ಅವರೇ ಬರ್ಲಿ ಅಂತ ಏನ್ ಓಡೋಯ್ತಾ ಇದೆ ಅಂತ. ಅವರು ಓಡ್ ಬರ್ತಾರೆ ಅವರು. ತರ್ತಾರೆ ಅವ್ರು. ಕೈ ಕಟ್ಕೊಂಡ್ಬಿಡೋರು ಹಿಂದೆ ಬಿಡದೇ ಇಲ್ಲ, ಅಲ್ಲಿ ಹಿಡ್ಕೊಂಡ್ಬಿಟ್ಟವ್ರೆ. ರೆಡಿ ಅಣ್ಣ? ಸ್ಲೋ ಮೋಷನ್ ಅಲ್ಲಿ ಓಡ್ ಬರ್ತೀನಿ ಅಣ್ಣ. ಓಕೆ ರೆಡಿ? ರೋಲಿಂಗ್ ಆಕ್ಷನ್. ಆ ಮ್ಯೂಸಿಕ್ ಪ್ಯಾಡ್ ಗಿಡೆಲ್ಲ ತುಳುಕೊಂಡ ಹುಡುಗಿ ಭಯ ಬಿದ್ದು ಓಡೋಯ್ತವಳೆ. ಇವರು ಹಳೆ ಕಾಲದ ರೋಜರು ಮನಿ ತರ ಹಂಗ ಒಯ್ತಾ ಬಿದ್ದವ್ರೆ. ಭಯ ಆಯ್ತಾ? ವಿಲನ್ ಅಲ್ಲ, ಹೀರೋ. ಓಕೆ. ನಮ್ಮ ಪ್ರಕಾಶ್ ಅಣ್ಣನಿಗೊಂದು ಜೋರಾಗಿ ಚಪ್ಪಾಳೆ ಹೊಡ್ರಿ. ಸಖತ್ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಮಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ. ಈಗ ಇನ್ನೊಂದು ಸೀನು. ಇದು ಬೇಡ, ಇದು ಅಣ್ಣ ಫುಲ್ ಗಾಬರಿ ಆಗ್ಬಿಟ್ರು. ಅಣ್ಣ ಸಖತ್ ನೀನ್ ಗಾಬರಿ ಆಗ್ಬಿಟ್ಟೆ. ಈಗ ಬೇರೆ ಸೀನು, ಮುಂಗಾರು ಮಳೆ ಸೀನು. ಹೀರೋ ಮಲಗಿರ್ತಾನೆ,
ಹಾ ತೊಕ್ಕೆ ನೀನು ತುಳ್ಕೊಂಡು ಹೋಗ್ಬೇಕು. ಓಕೆ ಹೋಗ್ಬೇಕು. ಹಾ ಈಗ ನನಗೆ ಯಾರ್ಯಾರು ಹೊಟ್ಟೆ ಉರಿಸೋರು ಅವ್ರನ್ನೆಲ್ಲ ತುಳಿಸ್ತೀನಿ ನೋಡು. ರೆಡಿ ಹೀರೋ? ರೆಡಿ? ಹಾ ಹೀರೋ ಹಾ ಹೀರೋ ತಾರು ಅವನೇ ಇಲ್ಲೇ ಅವನಲ್ಲ ಹೀರೋ. ಫಸ್ಟ್ ಬಂದಾಗ್ಲೇ ಹೇಳ್ದ ಹೊಟ್ಟೆ ಉರ್ಸಕ್ಕೆ. ಯಾರೇ ನೀನು ರೋಜ್ ಹೋಗಿ ಡ್ಯಾನ್ಸ್ ಆಡ್ದವ್ ನೀವನೇ ತಾನೆ? ಮನಿಕೋ ಅವನ್ ಬೇಡ, ನಿನ್ನೆ ಕರ್ಕೊಂಬಂದು ಮಲಗಿಸ್ತೀನಿ. ರೆಡಿ? ಹಾ ಮಕ್ಕ ನೀನು ಗೋಲ್ಡನ್ ಸ್ಟಾರ್ ಗಣೇಶ್ ಕೆಳಗೆ ಮಲಗಿರ್ತೀಯ. ಹಾ ಏನ ನೋಡಕ್ ಕೂಡ ಖಾರ ಬೂಂದಿ ಇದ್ದಂಗಿದ್ಯಾ ನೀನು ಪೂಜಾಗನ್ನ. ನಿಂತ್ಕೋ. ಈಗ ಮಲಗಿರ್ತಾರೆ ಅವಳಿಗೆ ತುಳ್ಕೊಂಡು ಹೋಯ್ತಾರೆ. ಏ ಹೀರೋ ಥರ ಇದ್ದಾರೆ, ಜೋರಾಗಿ ಚಪ್ಪಳ ಬೇಡ ಅಂತೆ. ಚಪ್ಪಳ ಹೊಡ್ರಿ ಮಲ್ಕೋತಾರೆ ಈಗ. ಹಾ ಹೇಳಿ. ಬೇರೆಯವ್ರನ್ನ ಕರ್ಕೊ. ಆಯ್ತು ಹೀರೋ ಬೇರೆಯವ್ರನ್ನ ಕರ್ಕೊಬತ್ತೀನಿ. ಹೀರೋ ಹಾ ಏನ್ ಮುಖೇಶ್ ಅಲ್ಲ ಅವ್ರ ಹೆಸರು? ತನೇಶು. ತನೀಶ ಅಲ್ಲ ಅವ್ರ ಹೆಸರು. ನಿಮ್ಮ ಹೆಸರು? ಆನಂದ್. ಇವತ್ತು ನಿಮ್ಮ ಆನಂದ ಹೋಗುತ್ತೆ ಮೋಸ್ಟ್ಲಿ. ಆನಂದ ಅಂತ ಅವ್ರ ಹೆಸರು. ಏನಂತ? ನೀನ್ ತಾನಂದ. ನಮಸ್ಕಾರ ಸರ್. ಇವಾಗ ನೀವು ಗಣೇಶ್ ಸರ್ ಮಲಗಿರ್ತೀರ? ಹಾರ್ಟ್ ವೀಕ್ ಇದ್ರು ನಾನು ಸರ್. ಹಾರ್ಟ್ ವೀಕ್ ಏನಿದೆ? ಹಾರ್ಟ್ ವೀಕ್ ಇದ್ರು. ಮದುವೆ ಆಗಿದೆ ನಿಮ್ಗೆ? 2 ಹುಡುಗರು. ನಾನು ಮದುವೆ ಆಗಿದೆಯಾ ಅಂತ ಕೇಳಿದೆ. 2 ಪ್ರೊಡಕ್ಷನ್ ಇದೆ ಅಂತ ಕೇಳಿದ್ನ ನಾನು. ಏನ್ ಮದುವೆ ಆಗಿರೋದು 2 ಮಕ್ಳಿದೆ ಅಂತ ಹೇಳಕ್ಕ ಹೆಂಗೆ ಅಲ್ವಾ? ಸಾಧನೆ ಏನ್ ಸಾಧನೆ ಲೋಡ ಅಂತವಲ್ಲ ವರ್ಡ್ ನಂದೆ. ಓಕೆ ಸೂಪರ್. ಪವರ್ ಮ್ಯಾನ್ ಇವರು. ಏನ್ ಕೆಲಸ ಮಾಡೋದು? ಬಿ ಪವರ್ ಟೆರರ್ ಅಲ್ಲ, ಪವರ್. ದಯವಿಟ್ಟು ನೀನ್ ತೊತ್ತೋ ಬಾಯಿಗೆ ನಾನು ಬೂಟ್ ಸಿಗಾಕ ಸುಮ್ ಕೂತ್ಕೋತಾಗೆ. ಸರ್ ಇವಾಗ ನೀವು ಮಲಗಿರ್ತೀರಾ? ಮಲಗಿರ್ತೀರ ನಗದೇನ್ರಿ ಚಲಿ? ಅವ್ರ ವೇಟ್ ನಾ ತಾತಂದ್ರೆ ನಾವು ಮಲ್ಕಳಿ ಅಂತಂದ್ವಿ, ನೀವು ಕೆಳಗೆ ಮಲ್ಕಳಿ. ಅವ್ರು ಹಿಂಗೆ ತುಳ್ಕೊಂಡು ಹೋಗ್ತೇವೆ. ಹಿಂಗೆ ಅವ್ರ ವೇಟಿಗೆ ನಾ ತಾತಂದ್ರೆ ನಾನೇ ಬದುಕಿದ್ದೀನಿ. ಅಂದ್ರೆ ನೀವು ಇರೋದು ಬರೀ 40 kg ಅಂತ ಹೇಳ್ತಾ ಇದೆ ಕಣಮ್ಮ. ಏನ? ಪಿನ್. ನೀನ್ ತಿನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳ? ತಿನ್ನದ್ ಕಡಿಮೆ ಮಾಡ್ಬೇಕು. ಮಲ್ಕಳಿ ಮಲ್ಕೊಳ್ಳೋಣ, ಏನಾಗಲ್ಲ. ತುಳಿಸಲ್ಲ ಕಣ, ಮಲ್ಕೊಳ್ಳೋಣ. ಜ್ವರ. ಅಯ್ಯೋ ಜ್ವರ ಸ್ವಲ್ಪ ಅಂತೆ. ಸರಿ ಅಣ್ಣನಿಗೊಂದು ಜೋರಾಗಿ ಚಪ್ಪಳೆ ಹೊಡ್ರಿ ನಮ್ಮ KV ಅಣ್ಣ ಅವರು. ಆಕ್ಚುಲಿ ಏನಕ್ಕೆ ನಾನು ಇಷ್ಟು ಹೇಳ್ತಿದ್ದೀನಿ ಅಂದ್ರೆ, ಯಾವುದೇ ಪವರ್ ಅಲ್ಲಿರೋ ಅಧಿಕಾರಿ ಆಗಲಿ, ಪವರ್ ಇಲ್ಲದೇ ಇರೋ ಅಧಿಕಾರಿ ಆಗಲಿ, ಅವ್ರ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಪವರ್ ಮ್ಯಾನ್ಗೆ ಫೋನ್ ಮಾಡೋದು. ಆ ಪವರ್ ಮ್ಯಾನ್ಗೆ ಯಾವಾಗಲೂ ಒಂದು ಜೋರಾಗಿ ಚಪ್ಪಳೆ ಇರಲಿ, ಅವ್ರಿಗೊಂದು ಬೆಲೆ ಇರಲಿ. ನಾವು ಒಂದು ಸ್ಕಿಟ್ ಮಾಡಿದ್ವಿ KVದು ಅಲ್ವಣ್ಣ. ನೋಡಿ ಭಾಳ ಖುಷಿ ಪಟ್ಟಿದ್ರು, ಅದನ್ನ ಹೇಳಿ ಡೈಲಾಗ್ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಹೀರೋ ಹೆದರ್ಕೊಂಡ್ಬಿಟ್ರು. ಈಗ ನೆಕ್ಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನೀನು ಕರಿತೀನಿ. ಅಲ್ಲಿ ತನಕ ನೀನು ಕನ್ನಡನ ಕರೆಕ್ಟಾಗಿ ಕಲ್ತ್ಕೊಂಬ. ನೀನೇ ಏನು ನಾನು ಆಯ್ತಾ? ನೀನ್ ಕನ್ನಡ ಅಂತಮ್ಮ ಆಯ್ತಾ? ಕನ್ನಡ ಅನ್ನೋ. ಕನ್ನಡ ಈಗ ಹೇಳು. ಕನ್ನಡ. ಯಾರ್ಯಾರು ಕನ್ನಡ ಮಾತಾಡಲ್ವ ಹಿಂಗ್ ತಲೆ ಮೇಲೆ ನೋಡ್ರಿ, ಅವಾಗ ಕರೆಕ್ಟಾಗಿ ಕನ್ನಡ ಮಾತಾಡ್ತಾರೆ. ನಾನು ಕನ್ನಡದವ್ರನ್ನ ಹಾಕೊಂಡು ಸಿನಿಮಾ ಮಾಡೋದು, ಕನ್ನಡ ಕರೆಕ್ಟಾಗಿ ಮಾತಾಡೋರ್ನ ಹಾಕೊಂಡು ಸಿನಿಮಾ ಮಾಡೋದು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಣ್ಣ ಸೂಪರ್ ಅಣ್ಣ. ಮಾತ್ರ ನೀವಿಬ್ರು ಈ ಒಂದು ಕಾರ್ಯಕ್ರಮಕ್ಕೆ ಕಳಶ ಇದ್ದಂಗೆ ನೀವಿಬ್ರು. ಬರಲಿ ಜೋರದ ಚಪ್ಪಾಳೆ ನಮ್ಮೆಲ್ಲ ಕಲಾವಿದ್ರಿಗೂ ಕೂಡ. ಈ ಒಂದು ಕಾರ್ಯಕ್ರಮ ನಿಮಗಾಗಿ, ನಿಮಗೋಸ್ಕರ ಅಂತಾನೆ ಇವತ್ತು ಆಯೋಜನೆ ಮಾಡಿದ್ದಾರೆ. ಆಯೋಜಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ
ಎಲ್ಲ ಕಮಿಟಿ ಮೆಂಬರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ವೇದಿಕೆಯನ್ನು ಯಾರು ಕೊಡ್ತಾರೋ ಅವ್ರು ನಮಗೆ ದೇವ್ರಿದ್ದ ಹಾಗೆ. ಯಾಕೆಂದರೆ ವೇದಿಕೆ ಇಲ್ಲ ಅಂದರೆ ಮತ್ತೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಪ್ರಯೋಜನಕ್ಕೆ ಬರೋಲ್ಲ. ಸೊ ಅಂತಹ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅನ್ನೋದು ಭಾಳ ಚಿಕ್ಕ ಪದ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಆದರೂ ಕೂಡ. ಎಸ್, ಬರಲಿ ಜೋರದ ಚಪ್ಪಾಳೆ ನಮ್ಮೆಲ್ಲ ಕಲಾವಿದ್ರಿಗೂ. ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದೀವಿ, ನಿಮ್ಮನ್ನ ರಂಜಿಸ್ತಾ ಇದ್ದೀವಿ, ಆದರೂ ಕೂಡ ಹೆಣ್ಮಕ್ಳಿಗೆ ಗೌರವವನ್ನು ದಯಮಾಡಿ ಕೊಡಿ. ಹಾಗೆ ಹೆಣ್ಮಕ್ಳು ಕೂಡ ಗಂಡ್ಮಕ್ಳಿಗೆ ಅಷ್ಟೇ ಗೌರವನ ಕೊಡಿ. ಹಾಗಂತ ಯಾವಾಗಲೂ ಹೆಣ್ಮಕ್ಳು ಅಂತ ನಮ್ಮ ಪರನೇ ಮಾತಾಡೋದು ಬೇಡ. ಗಂಡ್ಮಕ್ಳಿಗೂ ನಾವು ಅಷ್ಟೇ ಗೌರವವನ್ನು ಕೊಡೋಣ. ಹಾಗೆ ಈಗ ಹಾಡನ್ನು ಹಾಡೋದಕ್ಕೆ ನಮ್ಮ ಜ್ಞಾನೇಶ್ ಹಾಗೂ ಪ್ರಜ್ವಲ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಬರಲಿ ಜೋರದ ಚಪ್ಪಾಳೆ. ಎನರ್ಜಿ ಕಮ್ಮಿ ಆಗ್ಬಾರ್ದು. ಹೀಗೆ ಕಾರ್ಯಕ್ರಮದ ಕಡೆಯವರೆಗೂ ಕೂಡ ಎನರ್ಜಿ ಇದೇ ತರ ಇರಬೇಕು. ಈ ಜುಗಲ್ಬಂದಿನ ನೋಡೋದಕ್ಕೆ ಬಹಳ ಜನ ಕಾಯ್ತಿದ್ರಿ ಅಂತ ಅನ್ಸುತ್ತೆ. ಈ ಹುಡುಗ ಏನು ಹಾಡ್ತಾರೆ. ಈಗ ಡ್ಯುಯೆಟ್ ನೋಡಿದ್ರೆ ಆಗ್ಲೇ ಬರೀ ಹೆಣ್ಮಕ್ಳು ಹಾಡಿದ್ದು ಕೇಳಿದ್ರಿ, ಆಮೇಲೆ ಗಂಡ್ಮಕ್ಳು ಹಾಡಿದ್ದು ಕೇಳಿದ್ರಿ. ಇವ್ರಿಬ್ರು ಯಾವ್ದು ಹಾಡ್ತಾರ ಅಂತ ನನಗೆ ಭಾಳ ಕ್ಯೂರಿಯಾಸಿಟಿ ಐತಿ. ಮೋಸ್ಟ್ಲಿ ಹೆಣ್ಮಕ್ಳು ಬೈತಾರ ಅನ್ಸುತ್ತೆ ಇಬ್ರು ಸೇರಿ. ಹೌದ್ರಿ? ಬೈರಿ ಮತ್ತೆ ಆಮೇಲೆ ನಾವು ಬರ್ತೇವೆ ಬೈಯಕ್ಕ. ಹಲೋ